ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ. ನಾನಿವತ್ತು ರಾಯರ ಮೃತ್ತಿಕಾ ಪವಾಡದ ಬಗ್ಗೆ ನಿಮಗೆ ತಿಳಿಸ್ತೀನಿ. ನಾನು 2 ತಿಂಗಳ ಹಿಂದೆ ಮಂತ್ರಾಲಯ ಹೋದಾಗ ಮೃತ್ತಿಕಾ ಪ್ರಸಾದ ತಂದಿದ್ದೆ. ನಾನು ಬಳಸ್ತಾ ಇದ್ದೀನಿ. ಹಾಗೆ ತುಂಬ ರಾಯರ ಭಕ್ತರಿಗೆ ಇದನ್ನು ಕೊಟ್ಟಿದ್ದೀನಿ. ರಾಯರ ಈ ಮೃತ್ತಿಕೆಯನ್ನು ತೆಗೆದುಕೊಂಡ ನಂತರ ಆತ ಒಂದು ಪವಾಡನ ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ರಾಯರ ಭಕ್ತರೊಬ್ಬರಿಗೆ 2 ಸಮಸ್ಯೆ ಇತ್ತು. ಒಂದು, ತಾನು 25-26 ವರ್ಷಗಳ ಹಿಂದೆ ಮಕ್ಕಳಾಗದೇ ಇರುವಂತಹ ಸುರಕ್ಷಿತ ವಿಧಾನ ಇದೆಯಲ್ಲ, ಕಾಪರ್ಟಿ, ಅದನ್ನು ಹಾಕಿಸ್ಕೊಂಡಿದ್ರು ಅವರು. ಅದನ್ನು 3 ವರ್ಷಗಳ ನಂತರ ತೆಗ್ಸಕ್ಕೆ ಹೋದಾಗ ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಅದು ಬಿದ್ದು ಹೋಗಿದೆಯಮ್ಮ, ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸಿರ್ತಾರೆ. ಅದೀಗ 25-26 ವರ್ಷ ಆದ ನಂತರ ಅವರಿಗೆ ಹೊಟ್ಟೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅವ್ರು ಹೋಗಿ ಅದನ್ನು ಸ್ಕ್ಯಾನ್ ಮಾಡಿಸ್ದವಾಗ ಗರ್ಭಕೋಶದ ಹತ್ರ ಇದು ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಹಾಗೆ ಇವರಿಗೆ ಪಿತ್ತಕೋಶದಲ್ಲಿ ಸಹ ಸ್ಟೋನ್ ಇರುತ್ತೆ. ಅದನ್ನು ಸಹ ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಅವರು ಸರಿ, ನಾನು ಆಪ್ರೇಷನ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಂದಿರ್ತಾರೆ. ಆಪ್ರೇಷನ್ ಮಾಡಿಸ್ಲಿಕ್ಕೆ ಹೋದಾಗ ಅವರಿಗೆ ಬ್ಲಡ್ ಕಡಿಮೆ ಇರುತ್ತೆ. ಡಾಕ್ಟ್ರು ಬ್ಲಡ್ ತುಂಬ ಕಡಿಮೆ ಇದೆ ನಿಮಗೆ, ಅದನ್ನು ಇಂಪ್ರೂವ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿರ್ತಾರೆ. 10-15 ದಿವಸ ಬಿಟ್ಟು ಬನ್ನಿ, ಆವಾಗ ನಾವು ಆಪ್ರೇಷನ್ ಮಾಡೋಣ ಅಂತ. ಇವರು ಬಂದ ಮೇಲೆ ನನಗೆ ಹೇಳ್ತಾರೆ, ನನಗೆ ಈ ರೀತಿ ಸಮಸ್ಯೆ ಇದೆ, ನನಗೆ ಆಪ್ರೇಷನ್ ಆಗಬೇಕು ಅಂತ ಹೇಳ್ತಾರೆ. ಆವಾಗ ನಾನು ಹೇಳಿರ್ತೀನಿ ಅವರಿಗೆ, ಅಕ್ಕ, ಇದು ರಾಯರ ಮೃತ್ತಿಕಾ ಪ್ರಸಾದ, ಇದನ್ನು ತಗೊಳ್ಳಿ, ಈ ರೀತಿ ತೊಗೊಳೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗಬಹುದೇನೋ ಅಂತ ಹೇಳಿಬಿಟ್ಟು ನಾನು ಕೊಟ್ಟಿರ್ತೀನಿ. ಇದು 4-5 ದಿವಸ ಅವ್ರು ತೊಗೊಂಡಿರ್ತಾರೆ. 15 ದಿವಸ ಆದಮೇಲೆ ಇವರು ಆಪ್ರೇಷನ್ ಮಾಡಿಸ್ಲಿ ಅಂತ ಹೋಗ್ತಾರೆ. ಅದು ಗುರುವಾರ ದಿವಸನೇ ಹೋಗ್ತಾರೆ. ಇವರು ಮನೇಲಿ ಬೇಗನೆ ಎದ್ದು ಪೂಜೆ ಮಾಡಿ ರಾಯರಿಗೆ ಹರಕೆನೆಲ್ಲ ಮಾಡಿಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಇವರಿಗೆ ಬ್ಲಡ್ ಚೆಕ್ ಮಾಡ್ತಾರೆ. ಬ್ಲಡ್ ಇಂಪ್ರೂವ್ ಆಗಿರುತ್ತೆ. ಇದೇ ರೀತಿ ಆಪ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸರಿ ಸ್ಕ್ಯಾನ್ ಮಾಡಿ ನೋಡೋಣ ಅಂತ ಡಾಕ್ಟ್ರ್ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದವಾಗ ಪಿತ್ತಕೋಶದಲ್ಲಿ ಇವರಿಗೆ ಸ್ಟೋನ್ ಇರೋದೇ ಇಲ್ಲ, ಕರಗೋಗಿರುತ್ತೆ. ಅದೇ ರೀತಿ ಗರ್ಭಕೋಶದಲ್ಲಿರ್ತಕ್ಕಂತಹ ಕಾಪರ್ಟಿನೂ ಸಹ ಚಿಕ್ಕದಾಗಿರುತ್ತೆ. ಅದನ್ನು ಏನು ಆಪ್ರೇಷನ್ ಮಾಡೋದು ಬೇಡ, ಹಾಗೇ ನಾವು ತೆಗಿತೀವಿ ಅಂತ ಅವರಿಗೆ ಡಾಕ್ಟ್ರ್ ಹೇಳಿಬಿಟ್ಟು ಅದನ್ನು ಹಾಗೆ ತೆಗಿತಾರೆ. ಅವ್ರು ನನ್ನ ಹತ್ರ ಬಂದು ಹೇಳ್ತಾರೆ, ನನಗೆ ಆಪ್ರೇಷನ್ನೇ ಆಗಿಲ್ಲ, ಹಾಗೆ ನನಗೆ ಡಾಕ್ಟ್ರ್ ಇದನ್ನು ತೆಗೆದುಬಿಟ್ರು, ಯಾವುದೇ ಆಪ್ರೇಷನ್ ಇಲ್ಲ, ನಿನ್ನ ಋಣ ನಾನು ಹೇಗೆ ತೀರಿಸ್ಲಮ್ಮ ಅಂತ ನನಗೆ ಹೇಳ್ತಾರೆ. ಅಕ್ಕ, ನಿನ್ನ ಜೊತೆ ರಾಯರಿದ್ರಕ್ಕ, ನಾನು ಯಾವುದೇ ಮೃತ್ತಿಕೆ ಕೊಟ್ಟಿದ್ದು ನಾನು ಕೊಟ್ಟಿಲ್ಲ, ಅದನ್ನು ರಾಯರು ನನ್ನ ಹತ್ರ ಕೊಡಿಸಿರೋದು ಅಕ್ಕ ನಿನಗೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಆಪ್ರೇಷನ್ ಏನಾರು ಆಗಿದ್ದರೆ ಅವರು 3 ತಿಂಗಳು ತುಂಬ ಕಷ್ಟ ಅನುಭವಿಸ್ಬೇಕಿತ್ತು. ಆ 3 ತಿಂಗಳ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅವರಿಗೆ 2 ಲಕ್ಷದ ಹತ್ತಿರ ಆಪ್ರೇಷನ್ಗೆ ದುಡ್ಡಾಗುತ್ತೆ ಅಂತ ಹೇಳಿದರು. ಅದನ್ನು ಸಹ ಅವರು ಸಾಲ ಮಾಡಿ ಹೊಂದಿಸಿಟ್ಕೊಂಡಿದ್ರು. ಆ ಅಮೌಂಟ್ ಸಹ ವೇಸ್ಟ್ ಆಗ್ತಾಯಿತ್ತು. ಅಷ್ಟೇ ಅಲ್ಲದೆ ನೋವು ಅನುಭವಿಸ್ಬೇಕಿತ್ತು. ಇದೆಲ್ಲ ರಾಯರನ್ನು ನಂಬಿದ್ದಕ್ಕೆ ಅವರಿಗೆ ಯಾವುದೇ ಈ ಸಮಸ್ಯೆನ ರಾಯರು ಕೊಟ್ಟೇ ಇಲ್ಲ. ಇದು ಒಂದು ಅಚ್ಚರಿಯ ಪವಾಡವೇ ಅನಿಸುತ್ತೆ. ನನಗಂತೂ ಈ ಪವಾಡ ಕೇಳಿ ತುಂಬ ಖುಷಿಯಾಯಿತು. ತುಂಬ ಜನರಿಗೆ ಇದು ನಿಮಗಿಷ್ಟ ಆದರೆ ಅದನ್ನು ಶೇರ್ ಮಾಡಿ. ತುಂಬ ಜನರು ಈ ಮೃತ್ತಿಕೆಯನ್ನು ತಗೊಳ್ಳಿ. ಈ ಮೃತ್ತಿಕೆ ಬರೀ ಮಣ್ಣಲ್ಲ, ಇದು ರಾಯರ ಪ್ರಸಾದ ಅಂದರೆ ಒಂದು ಜೀವವನ್ನು ಉಳಿಸುವಂಥ ಶಕ್ತಿ ಇದರಲ್ಲಿದೆ. ನಾನೇ ಇದನ್ನು ತುಂಬ ಜನರಿಗೆ ಕೊಟ್ಟಿದ್ದೀನಿ. ತುಂಬ ಜನರಿಗೂ ಪವಾಡ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪವಾಡನ, ಮೃತ್ತಿಕೆಯಿಂದ ಆಗಿರ್ತಕ್ಕಂಥ ಪವಾಡನೇ ನಿಮಗೆ ತಿಳಿಸ್ತೀನಿ. ಇದನ್ನು ತುಂಬ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡಿ. ನನ್ನೊಂದಿಗೆ ಸಹ ರಾಯರಿದ್ದಾರೆ, ನಿಮ್ಮ ಜೊತೆನೂ ರಾಯರಿದ್ದಾರೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.